ಹಾಯ್ ಎಲ್ರಿಗೂ ವೀರ್ನಗಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬಿರಿಯಾನಿ ಮತ್ತು ಚಿಕನ್ ಫ್ರೈ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಎಣ್ಣೆ ಹಾಕಿದ್ದೀನಿ ಮತ್ತು ಸಾಸಿವೆ ಹಾಕ್ತಿದ್ದೀನಿ. ಈಗ ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಈಗ ಮತ್ತು ಪಲಾವ್ ಎಲೆ, ಪಲಾವ್ ಸಾಮಾನು ಎಲ್ಲ ಹಾಕಬೇಕು, ಆಗಲೇ ಚೆನ್ನಾಗಿರೋದು. ಮತ್ತು ಈರುಳ್ಳಿ ಹಾಕ್ತಿದ್ದೀನಿ. ಈಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎರಡೂ ಹಾಕಿದ್ದೀನಿ. ಫ್ರೈ ಚೆನ್ನಾಗಿ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೇ ಚೆನ್ನಾಗಿರೋದು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಈಗ ಸ್ವಲ್ಪ ಚೆನ್ನಾಗಿ ಅದು ಫ್ರೈ ಆಗಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಮತ್ತು ಟೊಮೊಟೊ ಹಾಕ್ತಿದ್ದೀನಿ. ಚೆನ್ನಾಗಿ ಟೊಮೊಟೊ ಎಲ್ಲ ಫ್ರೈ ಆಗೋ ಗಂಟ ಮೀಡಿಯಮ್ಮಲ್ಲಿ ಸ್ಟವ್ ಇಟ್ಟು ಮಾಡಬೇಕು. ಬೆಂದಿದೆ. ಈಗ ಚಿಕನ್ ಹಾಕ್ತಿದ್ದೀನಿ. ಚೆನ್ನಾಗಿ ತೊಳ್ಕೊಂಡಿರೋಂಥ ಚಿಕನ್ನು. ಎಲ್ಲ ಮಸಾಲೆ ಜೊತೆ ಎಲ್ಲ ಫ್ರೈ ಮಾಡ್ಕೋಬೇಕು ಚಿಕನ್ನು. ಮತ್ತು ಅರಿಶಿನ ಪುಡಿ ಹಾಕ್ತಿದ್ದೀನಿ. ಈಗ ಮತ್ತು ಖಾರದ ಪುಡಿ, ಮತ್ತು ಸ್ವಲ್ಪ ಗರಂ ಮಸಾಲ, ಮತ್ತು ಬಿರಿಯಾನಿ ಪೌಡರ್ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ ಹಿಡಿಯೋ ಥರ ಎಲ್ಲ ಕಲಿಸ್ಕೋಬೇಕು. ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ ಹಿಡಿದ್ರೇ ತಿನ್ನೋವಾಗ ಚೆನ್ನಾಗಿರೋದು, ಇಲ್ಲ ಚೆನ್ನಾಗಿರಲ್ಲ. ಚೆನ್ನಾಗಿ ಸ್ವಲ್ಪ ಹೊತ್ತು ಬಾಯಲ್ಲಿ ಆಗಬೇಕು, ಮಸಾಲೆ ಎಲ್ಲ ಹಿಡಿಬೇಕು. ಮತ್ತು ಉಪ್ಪು ಹಾಕ್ತಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಚಿಕನ್ಗೆಲ್ಲ ಹಿಡಿಬೇಕು. ಮತ್ತು ಸ್ವಲ್ಪ ಧನಿಯಾ ಪೌಡ್ರು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಧನಿಯಾ ಪೌಡ್ರು ಸ್ವಲ್ಪ, ಮತ್ತು ಗರಂ ಮಸಾಲೆ ಸ್ವಲ್ಪ ಹಾಕ್ತಿದ್ದೀನಿ. ಒಂದ್ಸರಿ ಮಾಡಿ ನೋಡಿ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ಹೇಳಿ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ. ಹಾಗೆ ಚೆನ್ನಾಗಿ ಫ್ರೈ ಆಗಬೇಕು. ಮೊದಲೇ ತೊಳ್ಕೊಂಡು ಅಕ್ಕಿ ಇಟ್ಕೊಂಡಿದ್ದೆ,
ಅಕ್ಕಿ ಹಾಕ್ತಿದ್ದೀನಿ ಈಗ. ಅದೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಮತ್ತು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ತಿದ್ದೀನಿ ಈಗ. ರೆಡಿ ಆಗಿದೆ ಅದು. ವಿಸಿಲ್ ಹಾಕ್ಬಿಡೋಣ ಅದಕ್ಕೆ. ಮತ್ತು ಈಗ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಬಾಣಲಿ ಇಕ್ಕಿದ್ದೀನಿ ಮತ್ತು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಕಾದ ನಂತರ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಮತ್ತು ಚಕ್ಕೆ ಮತ್ತು ಲವಂಗ ಮತ್ತು ಇನ್ನೂ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಎಲ್ಲ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಈಗ. ಮೊದಲೇ ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೆ ಹಸಿ ವಾಸನೆ ಅನ್ನೋದಿರಲ್ಲ. ಅದರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲೇ ಹಾಕ್ಕೊತೀನಿ ನಾನು. ಮತ್ತು ಈಗ ಟೊಮೊಟೊ ಹಾಕ್ತಿದ್ದೀನಿ. 1 ಟೊಮೊಟೊ ಆದರೆ ಸಾಕು. ನಾನು ಬಿರಿಯಾನಿ ಕೊಯ್ದಿಕೊಂಡಿದ್ದೆ ಅಲ್ವ, ಮಿಕ್ಕಿದ್ದೆಲ್ಲ ಈ ಚಿಕನ್ ಫ್ರೈಗೆ ಹಾಕ್ಬಿಟ್ಟೆ. ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಂತ. ಟೊಮೊಟೊ ಸ್ವಲ್ಪ ಜಾಸ್ತಿನೇ ಆಯಿತು ಅನಿಸ್ತಿದೆ. ಸ್ವಲ್ಪ ಟೊಮೊಟೊ ಎಲ್ಲ ಬೇಯಬೇಕದು. ಮತ್ತು ಈಗ ಚಿಕನ್ ಹಾಕ್ತಿದ್ದೀನಿ. ಮತ್ತು ಅರಿಶಿನ ಪುಡಿ ಸ್ವಲ್ಪ, ಮತ್ತು ಉಪ್ಪು, ಚೆನ್ನಾಗಿ ಅದು ಕಲಿಸ್ಕೋಬೇಕು. ಆ ಮಸಾಲೆ ಇದೆರಡೂ ಸ್ವಲ್ಪ ಫ್ರೈ ಆಗಬೇಕದು ಎಣ್ಣೆಯಲ್ಲಿ ಚಿಕನ್ನು. ಚೆನ್ನಾಗಿ ಅದು ನೀರು ಬಿಟ್ಕೋಬೇಕು ಚಿಕನ್ ಎಲ್ಲ, ಆಗಲೇ ಚೆನ್ನಾಗಿರೋದು ಅದು. ಈಗ ಖಾರದ ಪುಡಿ ಹಾಕ್ತಿದ್ದೀನಿ ಮತ್ತು ಧನಿಯಾ ಪುಡಿ, ಮತ್ತು ಸ್ವಲ್ಪ ಗರಂ ಮಸಾಲ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಅದು ಹಾಗೆ ಫ್ರೈ ಆಗೋಕೆ ಬಿಡಬೇಕು. ನೀರು ಮೊದಲೇ ಹಾಕಬಾರ್ದು ಮಸಾಲೆ. ಮತ್ತು ಈಗ ಕೊಬ್ಬರಿ ಹಾಕ್ತಿದ್ದೀನಿ, ರುಬ್ಕೊಂಡಿರೋಂಥ ಕೊಬ್ಬರಿ. ಮತ್ತು ಈಗ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಿದ್ದೀನಿ.
ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಆಗಿದೆ ಚಿಕನ್ ಫ್ರೈ. ಸ್ವಲ್ಪ ಸ್ಟವ್ ಮೀಡಿಯಮ್ ಸೈಜಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಕಲಿಸ್ತಾ ಇರಬೇಕು, ತಿರುಗ್ಕೊಡ್ತಾ ಇರಬೇಕು ಅದಕ್ಕೆ. ರೆಡಿ ಆಗಿದೆ ಚಿಕನ್ನು ನೋಡಿ. ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮತ್ತು ಕಬಾಬ್, ಬನ್ನಿ ತಿನ್ನೋಣ. ಒಂದ್ಸರಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನೋಡಿ ನಮ್ಮಲ್ಲಿ ಸ್ಟೈಲಲ್ಲಿ.